ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 36 ಎನ್ನ ಗಮನಿಸಿ. ಪ್ರಶ್ನೆ ಸಂಖ್ಯೆ 36 3 ಅಂಕಗಳನ್ನ ಹೊಂದಿದೆ. ಅದರಲ್ಲಿ ಎ ಹುಲ್ಲು, ಕಪ್ಪೆ, ಹಾವು ಈ ಆಹಾರ ಸರಪಳಿಯಲ್ಲಿ ಮೊದಲ ಪೋಷಣಾ ಸ್ತರದಲ್ಲಿ 100 ಜೌಲ್ನಷ್ಟು ಶಕ್ತಿಯ ಪ್ರಮಾಣ ಹೊಂದಿದೆ. ಮೂರನೇ ಪೋಷಣಾ ಸ್ತರದ ಜೀವಿಗಳಲ್ಲಿನ ಶಕ್ತಿಯ ಪ್ರಮಾಣವು ಎಷ್ಟು? ಇದು ಮೊದಲನೇ ಪೋಷಣಾ ಸ್ತರ, ಇದು ಎರಡನೇ ಪೋಷಣಾ ಸ್ತರ, ಇದು ಮೂರನೇ ಪೋಷಣಾ ಸ್ತರ ಅಲ್ವಾ? ಈಗ ಮೊದಲನೇ ಪೋಷಣಾ ಸ್ತರದಿಂದ ಎರಡನೇ ಪೋಷಣಾ ಸ್ತರಕ್ಕೆ ಅಥವಾ ಮುಂದಿನ ಹಂತಕ್ಕೆ ಕೇವಲ 10% ನಷ್ಟು ಮಾತ್ರ ಶಕ್ತಿ ಟ್ರಾನ್ಸ್ಫರ್ ಆಗುತ್ತೆ. ಹಾಗಾಗಿ ಇಲ್ಲಿ ಮೂರನೇ ಪೋಷಣಾ ಸ್ತರಕ್ಕೆ ಬರುವವರೆಗೆ ಶಕ್ತಿ ಪ್ರಮಾಣ ಎಷ್ಟಾಗ್ತದೆ ನೋಡೋಣ. ಇಲ್ಲಿ 100% ಇದ್ರೆ ಇಲ್ಲಿ 10% ಆಗ್ತದೆ. 10% ಇರೋದು 1%. ಹಾಗಿದ್ರೆ ಇಲ್ಲಿ ನಮ್ಮ ಹತ್ರ ಮೊದಲನೇ ಹಂತದಲ್ಲಿ 100 ಜೌಲ್ ಇದೆ ಎನರ್ಜಿ. ಈಗ ಎರಡನೇ ಹಂತಕ್ಕೆ ಬಂದಾಗ ಏನಾಗ್ತದೆ ಅಂತ ನೋಡೋಣ. 10% ಮಾತ್ರ ಹೋಗಿದೆ, ಅಂದ್ರೆ 100ಕ್ಕೆ 10% ಟ್ರಾನ್ಸ್ಫರ್ ಆಗಿದೆ ಅಂದ್ರೆ ಇಲ್ಲಿ ನಮ್ಮ ಹತ್ರ ಇರೋದೆಷ್ಟು 100 ಜೌಲ್ ಇದೆ. ಹಾಗಾಗಿ 100 ಜೌಲಿಗೆ ಎಷ್ಟಾದಂಗಾಯ್ತು? 10 ಜೌಲ್ ಟ್ರಾನ್ಸ್ಫರ್ ಆದಂಗಾಯ್ತಾ? ಹಾಗಾಗಿ 10 ಜೌಲ್ ಯಾವುದಕ್ಕೆ? ಎರಡನೇ ಹಂತದಲ್ಲಿ. ಮೂರನೇ ಪೋಷಣಾ ಸ್ತರಕ್ಕೆ ಬಂದಾಗ 10 ಜೌಲಿಗೆ 10%, ಅಂದ್ರೆ 100ಕ್ಕೆ 10 ಆದ್ರೆ 10 ಜೌಲಿಗೆ ಎಷ್ಟು? 10 ಹತ್ಲೆ 100, 10 ಒಂದ್ಲೆ 10 ಒಂದ್ಲೆ ಎಷ್ಟು ಉಳೀತು? 1 ಜೂಲ್. ಹಾಗಿದ್ರೆ ಸರಿಯಾದ ಉತ್ತರ ಅಂದ್ರೆ 1 ಜೂಲ್. ಇದು ಸರಿಯಾದ ಉತ್ತರವಾಗಿರುತ್ತೆ. ಮೂರನೇ ಪೋಷಣಾ ಸ್ತರದ ಜೀವಿಗಳಲ್ಲಿ ಶಕ್ತಿಯ ಪ್ರಮಾಣ 1 ಜೂಲ್. ಥ್ಯಾಂಕ್